ನಾಯಕನಹಟ್ಟಿ ಹೋಬಳಿಯ ಗೌಡಗೆರೆ ಗ್ರಾಮ ಪಂಚಾಯಿತಿಗೆ ಶನಿವಾರ ನಡೆದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಮಂಜುಳಾ ರಂಗಸ್ವಾಮಿ, ಉಪಾಧ್ಯಕ್ಷರಾಗಿ ಮಂಜಕ್ಕ ಚಂದ್ರಣ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಕೆಎಸ್ ಸುರೇಶ್ ಘೋಷಣೆಯನ್ನ ಮಾಡಿದರು. ಒಟ್ಟು 16 ಸದಸ್ಯರ ಬಲವುಳ್ಳ ಗೌಡಗೆರೆ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನವು ಸಾಮಾನ್ಯ ಮಹಿಳೆ ಹಾಗೂ ಉಪಾಧ್ಯಕ್ಷ ಸ್ಥಾನವು ಅನುಸೂಚಿತ ಜಾತಿ ಸ್ಥಾನವು ಮೀಸಲಾಗಿತ್ತು. ಇಂದಿನ ಅಧ್ಯಕ್ಷೆ ಶಾಂತಮ್ಮ, ಉಪಾಧ್ಯಕ್ಷ ಲಕ್ಷ್ಮಣ್ ರವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು. ಅಧ್ಯಕ್ಷ ಸ್ಥಾನಕ್ಕೆ ಮಂಜುಳಾ ರಂಗಸ್ವಾಮಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜಕ್ಕ ಚಂದ್ರಣ್ಣ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಕಾರಣದಿಂದ ಇವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾ ಅಧಿಕಾರಿ ಕೆಎಸ್ ಸುರೇಶ್ ತಿಳಿಸಿದರು. ಇದೇ ವೇಳೆ ಕಾಂಗ್ರೆಸ್ ಮುಖಂಡ ಬಂಡೆ ಕಪಿಲೆ ಓಬಣ್ಣ ಮಾತನಾಡಿದರು. ಗೌಡಗೆರೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನವು ಇಂದು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಕ್ಷೇತ್ರದ ಶಾಸಕ ಎನ್.ವೈ. ಗೋಪಾಲ್ ಕೃಷ್ಣರವರಿಗೆ ಸಲ್ಲುತ್ತದೆ ಎಂದರು. ಕಾಂಗ್ರೆಸ್ ಮುಖಂಡ ಬಾಲರಾಜ್ ಮಾತನಾಡಿದರು. ಗೌಡಗೆರೆ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಸರ್ಕಾರದಿಂದ ದೊರೆಯುವ ಮೂಲಭೂತ ಸೌಲಭ್ಯಗಳನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಹಳ್ಳಿಗಳಿಗೆ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಅಭಿವೃದ್ಧಿಪಡಿಸಬೇಕು ಎಂದರು. ಇನ್ನು ಇದೇ ವೇಳೆ ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಟಿ ಬಸಪ್ಪ ನಾಯಕ್, ಜಿಬಿ ಮುದಿಯಪ್ಪ ಮಾತನಾಡಿದರು. ಚುನಾವಣಾ ಪ್ರಕ್ರಿಯೆಯಲ್ಲಿ 11 ಜನ ಸದಸ್ಯರಾದ ಟಿ ರಂಗಪ್ಪ, ಶಾಂತಮ್ಮ, ರೇವಮ್ಮ, ನಾಗಣ್ಣ, ಸಣ್ಣಪ್ಪ, ಸರೋಜಮ್ಮ, ರಾಧಮ್ಮ, ಎಂಎಚ್ ಲಕ್ಷ್ಮಣ್, ಜಿಒ ಓಬಳೇಶ್ ಹಾಜರಿದ್ದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಲ್ಲೂರಹಟ್ಟಿ ಗೌಡ್ರು, ತಿಪ್ಪೇಸ್ವಾಮಿ, ಹುಳ್ಳಿ ತಿಪ್ಪೇಸ್ವಾಮಿ, ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯ ತಿಪ್ಪೇಸ್ವಾಮಿ, ಸಿಬಿ ಮೋಹನ್, ಬಗರ್ ಹುಕುಂ ಕಮಿಟಿ ಸದಸ್ಯ ಪಿಜಿ ಬೋರನಾಯಕ, ಪಿಡಿಒ ಸಿ ಈಶ್ವರ್, ಕಾರ್ಯದರ್ಶಿ ಚಂದ್ರಿಕಾ, ವರವು ಶಂಕರ್ ಮೂರ್ತಿ, ಎಚ್ಬಿ ತಿಪ್ಪೇಸ್ವಾಮಿ, ರಂಗಪ್ಪ ಗೌಡಗೆರೆ, ಜಿಡಿಆರ್ ತಿಪ್ಪೇಸ್ವಾಮಿ, ಜೆಟಿ ತಿಪ್ಪೇಸ್ವಾಮಿ, ಗೌಡಗೆರೆ, ಯರ್ರಿಸ್ವಾಮಿ, ಎಸ್ಒ ತಿಪ್ಪೇಸ್ವಾಮಿ, ಶಿವಮೂರ್ತಿ, ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ತಾಲೂಕಾ ಅಧ್ಯಕ್ಷ ಪಿ ಮುತ್ತಯ್ಯ, ಜಾಗನೂರಹಟ್ಟಿ ಹೋಬಳಿ ಘಟಕ ಅಧ್ಯಕ್ಷ ಜೋಗಿಹಟ್ಟಿ, ಕೆಜಿ ಮಂಜುನಾಥ್, ಯೋಗಾನಂದ, ಸಣ್ಣ ಬಾಲಪ್ಪ, ಶ್ರೀಧರ್, ಪಿಒ ತಿಪ್ಪೇಸ್ವಾಮಿ, ಗೌತಮ್ಮ, ಓಬಳೇಶ್, ಕ್ಯಾಸಯ್ಯ, ನಾಗರಾಜು, ಶಿವಮೂರ್ತಿ, ಜೆಸಿಬಿ ಜಿ ಮುರಳಯ್ಯ, ಮಂಜಣ್ಣ ಗೌಡಗೆರೆ ಸೇರಿದಂತೆ ಗೌಡಗೆರೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ವಿವಿಧ ಹಳ್ಳಿಗಳ ಮುಖಂಡರು, ಗ್ರಾಮಸ್ಥರು ಇದ್ದರು. ವರದಿ ಕೆಟಿ ಓಬಳೇಶ್, ನಲಗೇತನಹಟ್ಟಿ. ಅಧ್ಯಕ್ಷರ ಚುನಾವಣೆಯಲ್ಲಿ ಭೀಮಗೊಂಡನಹಳ್ಳಿ ಮಂಜಮ್ಮ ಮತ್ತು ಉಪಾಧ್ಯಕ್ಷ ಆಗಿ ಗೌಡಗೆರೆ ಮಂಜಮ್ಮವರು ಅವಿರೋಧ ಆಯ್ಕೆ ಆಗಿರ್ತಾರೆ. ನಮ್ಮನ್ನು ಮತದಾರರು ನಮ್ಮ ಮತ ಕೊಟ್ಟು ಆಯ್ಕೆ ಮಾಡಿರ್ತಾರೆ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಬಂದಂಥ ಜನಗಳಿಗೆ ನಾವು ಗೌರವ ಕೊಟ್ಟು ಅವರು ಸ್ಪಂದಿಸಿ ನಮ್ಮ ಪಕ್ಷದ ಸಂಘಟನೆ ಮಾಡಬೇಕು. ನಮ್ಮ ಕೈಲಾದಷ್ಟು ಮತದಾರಿಗೆ ನಾವು ಸಹಕಾರ ಕೊಡಬೇಕು. ಅದು ನಮ್ಮ ಕರ್ತವ್ಯ. ಯಾಕಂದರೆ ನಮ್ಮನ್ನೇ ನಂಬಿ ಅವರು ಓಟ್ ಆಗಿರ್ತಾರಲ್ಲ, ಆದ ಕಾರಣ ನಮ್ಮ ಹತ್ರ ಬಂದ ಮೇಲೆ ಅವ್ರನ್ನ ಸ್ಪಂದಿಸಿ ನಾವು ಕೆಲಸ ಮಾಡಿಸ್ಕೊಳ್ಳೋದು ನಮ್ಮ ಧರ್ಮ. ಆವಾಗ ಕೆಲಸ ಮಾಡಿಕೊಟ್ರೆ ಮುಂದೆ ಬರೋಂಥ ಚುನಾವಣೆಯಲ್ಲಿ ನಮಗೆ ಹೆಚ್ಚಿನ ಮತ ಬರ್ತಾವೆ ಅಂತ ಹೇಳ್ತಾ ನನಗೆ ಮಾತಾಡೋದು ಅವಕಾಶ ಕೊಟ್ಟದ್ದು. ಕೊನೆಯ ಅವಧಿಗೆ ಏನು ನಮ್ಮ ಗೌಡಗೆರೆ ಗ್ರಾಮ ಪಂಚಾಯತಿಯಲ್ಲಿ ಇರುವಂಥ ಎಲ್ಲ ಸದಸ್ಯರು ಕೂಡ ನಾವು ಅಧಿಕಾರ ಹಂಚಿಕೆ ಮಾಡಬೇಕಂತೇಳಿ ಮಾತಾಡ್ಕೊಂಡಿದ್ರು. ಅದೇ ರೀತಿಯಾಗಿ ಎಲ್ಲರಿಗೂ ಕೂಡ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಬದಲಾವಣೆ ಅಂದರೆ ಅಧಿಕಾರನ ಹಂಚಿಕೆ ಆಗಬೇಕಂತೇಳಿ ಎಲ್ಲರಿಗೂ ಕೂಡ ಹಂಚಿಕೆ ಮಾಡಿಕೊಂಡು ಕೊನೆ ಅವಧಿಗೆ ಮಂಜಮ್ಮ ಮತ್ತು ಉಪಾಧ್ಯಕ್ಷರಾಗಿ ಮಂಜಕ್ಕನವ್ರನ್ನ ಆಯ್ಕೆ ಮಾಡಿದಂಥ ಎಲ್ಲ ಸರ್ವ ಸದಸ್ಯರು ಕೂಡ ನಾವು ನಮ್ಮ ಕಾಂಗ್ರೆಸ್ ಪಾರ್ಟಿ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಒಮ್ಮತದಿಂದ ಈ ದಿನ ಏನಿಲ್ಲಿ ಪಂಚಾಯತಿಯಲ್ಲಿ ಎಷ್ಟು 16 ಜನ ಸದಸ್ಯರು ಒಂದಾಗಿ ಆಯುರ್ವೇದ ಯಾವುದೇ ಗುಂಪುಗಾರಿಕೆ ಮಾಡದೆ ಪ್ರೀತಿ ವಿಶ್ವಾಸದಿಂದ ಎಲ್ಲರಿಗೂ ಅಧ್ಯಕ್ಷರು ಉಪಾಧ್ಯಕ್ಷ ಮಾಡ್ಕೊಂಡು ಬಂದಂಥ ಈ ಗೌಡಗೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಇರುವಂಥ ಎಲ್ಲ ಮುಖಂಡರುಗಳಿಗೂ ಮತ್ತು ನಮ್ಮ ಕ್ಷೇತ್ರದ ಶಾಸಕರಿಗೂ ಹಾಗೂ ಈ ಗ್ರಾಮ ಪಂಚಾಯತ್ ಎಲ್ಲ ಸರ್ವ ಸದಸ್ಯರಿಗೂ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರಿಗೂ ನಮ್ಮ ಕಾಂಗ್ರೆಸ್ ಮುಖಂಡರು ಕೂಡ ನಾವು ಇವತ್ತು ಕೃತಜ್ಞತೆಗಳು ಸಲ್ಲಿಸ್ತದೆ. ಯಾಕಂದರೆ ಒಮ್ಮತದಿಂದ ಈ ಥರ ನಾವು ಒಂದು ಅಧಿಕಾರವನ್ನು ಪಟ್ಕೊಂಡು ಹೋಗ್ತಾ ಇದ್ದೀವಿ. ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ಕೂಡ ಈ ಭಾಗದಲ್ಲಿ ಬೆಂಬಲ ಇದೆ. ಇನ್ನು ಮುಂದೆ ಕೂಡ ಇದೇ ರೀತಿ ಕೊಟ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ ಇವತ್ತಿನ ದಿನ ಆಯ್ಕೆ ಆದಂಥ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾರೆ. ನಮಸ್ತೆ. ಇಂದು ನಾವು ಗೌಡಗೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಚುನಾವಣಾಧಿಕಾರಿಯಾಗಿ ನಾನು ಭಾಗವಹಿಸಿರ್ತೇನೆ. ಬೆಳಗ್ಗೆಯಿಂದ ಇಲ್ಲಿವರೆಗೂ ಚುನಾವಣೆ ಭಾಳ ಶಾಂತಿಯುತವಾಗಿ ನಡೆದಿದೆ. ಅಧ್ಯಕ್ಷರ ಸ್ಥಾನ ಸಾಮಾನ್ಯ ಒಂದು ಮಹಿಳೆಗೆ ಮೀಸಲಾಗಿದ್ದು
ಅದಕ್ಕೆ ಮಂಜಮ್ಮ ಅನ್ನುವಂಥವರು ಆಯ್ಕೆಯಾಗಿರ್ತಾರೆ ಅವಿರೋಧವಾಗಿ, ಮಂಜುಳಾ ಅವರು. ಅದ್ರ ಜೊತೆಗೆ ಉಪಾಧ್ಯಕ್ಷರ ಸ್ಥಾನ ಪರಿಶಿಷ್ಟ ಜಾತಿ ಸಾಮಾನ್ಯಕ್ಕೆ ಮೀಸಲಾಗಿದ್ದು ಅದಕ್ಕೆ ಮಂಜಕ್ಕ ಅನ್ನುವಂಥವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಈ ಪಂಚಾಯಿತಿ ಸೌಹಾರ್ದಯುತವಾಗಿ ನಡೀಲಿಕ್ಕೆ ಸಹಕರಿಸಿದ ಪಂಚಾಯಿತಿಯವರಿಗೂ, ಆರಕ್ಷಕ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಮತ್ತು ನಮ್ಮ ಸಹೋದ್ಯೋಗಿಗಳಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.